ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾವಿವತ್ತು ಆ್ಯಕ್ಚುಲಿ ವಿಡಿಯೋ ಏನಪ್ಪ ಅಂದರೆ ನಾವು ಇವಾಗ ಟಾಪಿಕ್ ಸೆಲೆಕ್ಟ್ ಮಾಡೋಣ. ಯಾವ ಟಾಪಿಕ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ನಾರ್ಮಲ್ಲಾಗಿ ನಾನೊಂದು ವೀಡಿಯೋ ಮಾಡಿದ್ದೀನಿ ಅಂದರೆ ಅದು ನಿಮಗೆ ಯೂಸ್ ಆಗಬೇಕು ಕಂಪಲ್ಸರಿ. ಆ ಥರ ಇದ್ರೇ ನಾನು ವೀಡಿಯೋ ಮಾಡ್ತೀನಿ. ನನಗೊಂದು ಐಡಿಯಾ ಬಂತು, ನಾನೇ ಯೋಚನೆ ಮಾಡಿ ನಾನೊಂದು ವೀಡಿಯೋ ಮಾಡೋಕ್ಕಿಂತ ನಿಮ್ಮ ಹತ್ರ ಸಜೆಷನ್ಸ್ ತೊಗೋಬೋದು. ನೀವು ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತಿದ್ದೀರಾ. ನಾನು ಟ್ರಾವೆಲ್ ಮಾಡಿದ್ರೆ ಕಂಪಲ್ಸರಿ ವೀಡಿಯೋಸ್ ಮಾಡ್ತೀನಿ. ಅಲ್ಲದೆ ಬೈಕ್ಸ್ ಬಗ್ಗೆ ಆಗಿರಲಿ, ಇಲ್ಲ ನಿಮ್ಗೆ ಏನಾದರೂ ನಾಲೆಡ್ಜ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ, ಇಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ನೀವು ಪರ್ಸ್ನಲ್ಲಾಗಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ನೀವು ಕೊಟ್ಟಿರೋ ಸಜೆಷನ್ಸು ನನಗೆ ಚೆನ್ನಾಗಿ ಅನ್ನಿಸಿದ್ರೆ ಖಂಡಿತ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ತುಂಬ ದಿವಸದಿಂದ ನಾನು ಬೈಕ್ಸ್ ಬಗ್ಗೆ ವೀಡಿಯೋಸ್ ಮಾಡಬೇಕು ಅಂತಿದ್ದೀನಿ. ಬಟ್ ನನಗೆ ಈ ಸಿಟಿಯಲ್ಲಿದ್ದರೆ ಆ ಬೈಕ್ಸ್ ಬಗ್ಗೆ ಔಟ್ಸೈಡ್ ತೊಗೊಂಡೋಗಿ ನಾನು ಪ್ರಾಪರಾಗಿ ಬೈಕ್ ಬಗ್ಗೆ ವೀಡಿಯೋಸ್ ಮಾಡೋಕ್ಕೆ ನನಗೆ ಟೈಮ್ ಸಿಗೋದಿಲ್ಲ. ನಾನು ಔಟ್ಸೈಡ್ ಹೋದಾಗ ಖಂಡಿತ ನಾನು ಅದರ ವೀಡಿಯೋಸ್ ಮಾಡ್ತೀನಿ. ಊರಿಗೆ ಹೋದಾಗ, ಊರಲ್ಲಿದ್ದಾಗ ನಾನು ಬೈಕ್ಸ್ ಬಗ್ಗೆ ಕಂಪಲ್ಸರಿ ನಾನೊಂದು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ಮುಂಚೆ. ಬಟ್ ನಾನು ಸಿಟಿಯಲ್ಲಿ ಇರೋದ್ರಿಂದ ಸಿಟಿಯಲ್ಲಿ ಬೈಕ್ನ ತೋರಿಸ್ಕೊಂಡು ಬೈಕ್ಸ್ ಆಕ್ಸಸರೀಸ್ ಬಗ್ಗೆ ಬೈಕ್ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡಬೇಕು ಅಂದರೆ ನನಗೆ ಈ ಸಿಟಿಯಲ್ಲಿದ್ದಾಗ ಒಂಚೂರು ತಲೆನೋವು. ನಾನು ಔಟ್ಸೈಡ್ ಹೋದರೆ ಒಂಚೂರು ಕಂಫರ್ಟಬಲಾಗಿ ವೀಡಿಯೋ ಮಾಡ್ತೀನಿ. ಬಟ್ ಸಿಟಿಯಲ್ಲಿ ಇದ್ದಾಗ ನಾವು ಇಲ್ಲಿ ಮಾಡೋಕ್ಕೆ ಚಾನ್ಸಸ್ ಇರೋದಿಲ್ಲ, ತುಂಬ ಕಮ್ಮಿ. ಔಟ್ಸೈಡ್ ಹೋದರೆ ಮಾತ್ರ ಕಂಪಲ್ಸರಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಬಟ್ ನಿಮಗೆ ಯಾವ ಬೇಕು, ಬೈಕ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದಾವೆ, ಸರ್ವಿಸ್ ಬಗ್ಗೆ ಆಗಿರ್ಬೋದು, ಇಲ್ಲ ಮೇಂಟೆನೆನ್ಸ್ ಬಗ್ಗೆ ಆಗಿರ್ಬೋದು, ಇಲ್ಲ ನಾನು ನನ್ನ ಬೈಕ್ಗೆ ಏನೇನು ಆಕ್ಸಸರೀಸ್ ಹಾಕ್ಸಿದ್ದೀನಿ ಅದ್ರ ಬಗ್ಗೆ ಏನಾದರೂ ಬೇಕಾ, ಕೆಳಗಡೆ ಹೋಗಿ ಕಮೆಂಟ್ ಮೂಲಕ ತಿಳಿಸಿ. ಬೈಕ್ ಬಗ್ಗೆ, ಇಲ್ಲ ಬೈಕು ಸರ್ವಿಸ್ ಮೇಂಟೆನೆನ್ಸ್ ಹೆಂಗಿರುತ್ತೆ, ಇಲ್ಲ ಟೈರ್ ಮೇಂಟೆನೆನ್ಸ್ ಹೆಂಗಿರುತ್ತೆ. ನಾನು ಆಲ್ರೆಡಿ ತೊಗೊಂಡು ಅರೌಂಡು 2.5 year ಮೇಲಾಯಿತು GS. ನನ್ನ ಎಕ್ಸ್ಪೀರಿಯನ್ಸ್ ಏನೋ, ನಿಮಗೆ ಏನು ಬೇಕು, ನಿಮಗೆ ಏನು ಇಂಟ್ರೆಸ್ಟಿಂಗ್ ಆಗಿರುತ್ತೋ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಅದ್ರ ಬಗ್ಗೆ ನಾನೊಂದು ವೀಡಿಯೋ ಮಾಡ್ತೀನಿ. ನಾರ್ಮಲ್ಲಾಗಿ ನೆಕ್ಸ್ಟ್ ನಾನು ವೀಡಿಯೋ ನನ್ನ ಬೈಕಲ್ಲಿ ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ, ಇನ್ನು ಇವಾಗ ಕೂಡ ಸ್ವಲ್ಪ ಒಂದೊಂದು ಪ್ರಾಬ್ಲಮ್ಸ್ ಇದ್ದಾವೆ ನನ್ನ ಬೈಕಲ್ಲಿ ಏನೇನು ಅಂತ ನಾನು ಇನ್ ಡೀಟೇಲಾಗಿ ಒಂದು ವೀಡಿಯೋ ಮಾಡೋಣ. ಕ್ಲಾರಿಟಿಯಾಗಿ ಏನರ ಬಗ್ಗೆ, ಸರ್ವಿಸ್ ಬಗ್ಗೆ ಅಂದರೆ ಒಂದು ವೀಡಿಯೋ ಮಾಡೋಣ. ನಾನು ಆಕ್ಸಸರೀಸ್ ಹಾಕ್ಸಿದ್ದೀನಿ, ಏನೇನು ಹಾಕ್ಸಿದ್ದೀನಿ, ಇಲ್ಲ ಮಸ್ಟ್ ಆ್ಯಂಡ್ ಶುಡ್ ಬೇಸಿಕ್ ಆಕ್ಸಸರೀಸು ನಮ್ಮ ಬೈಕ್ಗೆ ಏನೇನು ಬೇಕಾಗುತ್ತೆ ಇದ್ರ ಬಗ್ಗೆ ಆಗಿರಲಿ. ಇಲ್ಲ ಅಂದರೆ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೇನು ಮಾಡಿಸಿದ್ದೀನಿ, ನನ್ನ ಟ್ರಾವೆಲಿಂಗ್ಗೆ ಯೂಸ್ ಆಗೋ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೇನು ಮಾಡಿಸಿದ್ದೀನಿ ನನ್ನ ಬೈಕ್ಗೆ, ಅದ್ರ ಬಗ್ಗೆ ಏನಾದರೂ ನಿಮಗೆ ತಿಳುವಳಿಕೆ ಇಲ್ಲ ಅಂದರೆ ನಿಮಗೆ ತಿಳ್ಕೊಬೇಕು ಅಂತ ಇದ್ದರೆ ಅದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದ್ರ ಬಗ್ಗೆ ಖಂಡಿತವಾಗಿ ಒಂದು ಸಪ್ರೇಟ್ ವೀಡಿಯೋಸ್ನೇ ಮಾಡ್ತೀನಿ. ಇಲ್ಲಿಂದ ಈಚೆಗೆ ಎವ್ರಿ ವೀಕ್ ಒಂದು ವೀಡಿಯೋ ಬರುತ್ತೆ. ಎವ್ರಿ ವೀಕೆಂಡ್ ಆರ್ ವೀಕ್ ಡೇಸಲ್ಲಿ ಯಾವಾಗ ನನಗೆ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಒಂದೊಂದು ವೀಡಿಯೋ ಮಾಡ್ತೀನಿ ಕಂಪಲ್ಸರಿ. ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದರೆ ಎರಡನೇ ಮಾತು ಅಂತ ಹೇಳ್ತಾ ಇದ್ದೀನಿ, ನನಗೆ ಹಳೆಯ ನೆನಪು ಬರ್ತಾಯಿದೆ. ಯಾಕಂದರೆ ಇದೇ ಥರನೇ ಎವ್ರಿ ಟೈಮ್ ನೆಕ್ಸ್ಟ್ ಟೈಮಿಂದ ನಾನು ಫುಲ್ ಫ್ಲೆಜ್ಡಾಗಿ ವೀಡಿಯೋಸ್ ಮಾಡಬೇಕು ಅಂತ ನೆಕ್ಸ್ಟ್ ವೀಕಿಂದನೇ ಜಂಪ್ ಮಾಡಿಬಿಟ್ಟಿರ್ತೀನಿ. ಸಮ್ ಪರ್ಸನಲ್ ಪ್ರಾಬ್ಲಮ್ಗಳಿಂದ ಟೈಮ್ ಸಿಗೋದಿಲ್ಲ, ಮೇಯ್ನ್ ಅದೇ ಪ್ರಾಬ್ಲಮ್ಮು. ಇಲ್ಲ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದಾಗ ನಾನು ಏನು ಮಾಡಬೇಕು, ಇಲ್ಲ ಏನರ ಬಗ್ಗೆ ಮಾತಾಡಬೇಕು ಅನ್ನೋದೇ ಮರೆತು ಬಿಟ್ಟಿರ್ತೀನಿ. ನಾನು ತುಂಬ 1 ವೀಕಿಂದ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾತಾಡೋಣ, ನನ್ನ ಏನರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಣ ನಿಮಗೆ ಅಂತ ನನಗೆ ಒಂದು ಐಡಿಯಾ ಬಂತು. ಸುಮ್ಮನೆ ಯಾಕೆ ಇವಾಗ ನಾನೇ ಯೋಚನೆ ಮಾಡಿ ನನಗೆ ಚೆನ್ನಾಗಿದೆ ಅಂತ ಅನಿಸಿರೋ ವೀಡಿಯೋಸ್ನ ಮಾಡೋಕ್ಕಿಂತ ಆಡಿಯನ್ಸ್ನ ಕೇಳೋಣ, ನಮ್ಮ ಸಬ್ಸ್ಕ್ರೈಬರ್ಸ್ನ ಕೇಳೋಣ, ಅವ್ರೇನು ಸಜೆಷನ್ಸ್ ಕೊಡ್ತಾರೆ, ಯಾವ ವೀಡಿಯೋ ಬಗ್ಗೆ ಬೇಕು ನಿಮಗೆ, ಯಾವ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋಸ್ ನೋಡೋಕ್ಕೆ. ನಿಮಗೆ ಏನಾದರೂ ಅನ್ನಿಸಿದ್ರೆ ಖಂಡಿತ ನನಗೆ ಅದ್ರ ಕಮೆಂಟ್ ಮೂಲಕ ತಿಳಿಸಿ. ನನಗೊಂಚೂರು ಐಡಿಯಾ ಬರುತ್ತೆ. ನಮ್ಮವರು ಏನು ಕೇಳ್ತಾ ಇದ್ದಾರೆ, ನಮ್ಮ ಸಬ್ಸ್ಕ್ರೈಬರ್ಸು ಏನು ಕೇಳ್ತಾ ಇದ್ದಾರೆ, ನಾನು ವೀಡಿಯೋಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನನಗೆ ಇವಾಗ ಮೇಯ್ನು ನನ್ನ ವ್ಯೂಸ್ ಜಾಸ್ತಿ ಆಗಬೇಕು. ಸರ್ಚಿಂಗಲ್ಲಿ ನಾರ್ಮಲಾಗಿ ವೀಡಿಯೋಸ್ ಹೋಗ್ತಾ ಇದೆ, ಕ್ಲಿಕ್ ಮಾಡಿ ವೀಡಿಯೋಸ್ ನೋಡ್ತಾ ಇಲ್ಲ. ಅದು ನನಗೆ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ. ವೀಡಿಯೋಸ್ ಕಂಪಲ್ಸರಿ ಎವ್ರಿ ವಿಡಿಯೋ 5000 4000 ವ್ಯೂಸ್ ಮೇಲೆ ಹೋಗ್ತಾ ಇದೆ. ಬಟ್ ಕ್ಲಿಕ್ ಮಾಡಿ ವೀಡಿಯೋಸ್ ನೋಡ್ತಾ ಇಲ್ಲ. ಸರ್ಚಿಂಗಲ್ಲೇ ವೀಡಿಯೋಸ್ ನೋಡಿ ಕಂಟಿನ್ಯೂ ಮಾಡಿಬಿಡ್ತಾರೆ. ಅದಕ್ಕೆ ಲೈಕ್ಸು ತುಂಬ ಬರ್ತಾ ಇಲ್ಲ, ವ್ಯೂಸ್ ತುಂಬ ಬರ್ತಾ ಇಲ್ಲ. ದಯವಿಟ್ಟು ವೀಡಿಯೋನ ಕ್ಲಿಕ್ ಮಾಡಿ ನೋಡಿ. ನನಗೆ ಒಂದು ವ್ಯೂ ಬಂದ್ರೂ ಒಂಚೂರು ನನಗೆ ಆ್ಯಕ್ಚುಲಿ ಬೂಸ್ಟಪ್ ಬರುತ್ತೆ. ವ್ಯೂಸ್ ತುಂಬ ಬರ್ತಾ ಇದೆ ಅಂದರೆ ನನಗೆ ವೀಡಿಯೋಸ್ ಮಾಡೋಕ್ಕೆ ಒಂಚೂರು ಇಂಟ್ರೆಸ್ಟಿಂಗ್ ಆಗಿ, ಇಲ್ಲ ವೀಡಿಯೋಸ್ ಮಾಡೋಣ ನೋಡ್ತಾ ಇದ್ದಾರೆ ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ದಯವಿಟ್ಟು ವೀಡಿಯೋ ಕ್ಲಿಕ್ ಮಾಡಿ ನೋಡಿ. ಇನ್ನೊಂದು, ನನ್ನ ಚಾನಲ್ನ ಲಾಸ್ಟ್ 6 months ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗಿಲ್ಲ. ಏನಕ್ಕೆಪ್ಪ ಅಂದರೆ ನಾನು ವೀಡಿಯೋಸ್ ಮಾಡಿಲ್ಲ.
ಲಾಸ್ಟ್ 6 ಮಂತ್ಸಿಂದ ಸರಿಯಾಗಿ ವೀಡಿಯೋಸೇ ಮಾಡಿಲ್ಲ. ಸರಿಯಾಗೆಲ್ಲ ವೀಡಿಯೋಸೇ ಮಾಡಿಲ್ಲ, ಅದು ನನ್ನದೇ ತಪ್ಪು, ಐ ಅಪಾಲಜೈಸ್. ಬಟ್ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಎವ್ರಿ ವೀಕ್ ಒಂದು ವೀಡಿಯೋ ಬರುತ್ತೆ. ಬಟ್ ಟಾಪಿಕ್ಸು ಖಂಡಿತ ನೀವು ಕೊಟ್ಟರೆ ನನಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಒಂಚೂರು ರಿಸರ್ಚ್ ಮಾಡಿ ನಾನು ವೀಡಿಯೋಸ್ ಮಾಡ್ತೀನಿ. ಅದಿನ್ನೂ ಒಂಚೂರು ನನಗೆ ಬೆಟರ್ ಅಂತ ಅನಿಸ್ತಾ ಇದೆ, ನಿಮ್ಮನ್ನು ಕೇಳಿ ವೀಡಿಯೋಸ್ ಮಾಡೋದು. ಅದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನಾನು ನಿಮಗೆ ಬಿಡ್ತಾ ಇದ್ದೀನಿ. ಲೈಕ್ ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದೊಂಚೂರು ದಯವಿಟ್ಟು ವಿಡಿಯೋ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ. ನಮ್ಮ ಫ್ಯಾಮಿಲಿ 1000ಗೆ ರೀಚ್ ಆಗೋಕ್ಕೆ ಒಂದು 5-4 ಮೆಂಬರ್ಸ್ ಅಷ್ಟೇ ಕಮ್ಮಿ ಇದ್ದಾರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮೋಟೋ ವ್ಲಾಗಿಂಗ್ ಆಗಿರ್ಬೋದು, ಇಲ್ಲ ನಿಮಗೆ ಆಕ್ಸೆಸರೀಸ್ ಬಗ್ಗೆ ಆಗಿರ್ಬೋದು, ಇಲ್ಲ ನಮ್ಮ GS ಬಗ್ಗೆ ಆಗಿರ್ಬೋದು, ಎನಿ ಬೈಕ್ ನೀವು ಒಂದು ಕಮೆಂಟ್ ಮಾಡಿ. ಲೈಕ್ ಈ ಬೈಕ್ ಬಗ್ಗೆ ನನಗೊಂಚೂರು ಡೀಟೇಲ್ಸ್ ಬೇಕು ಅಂದರೆ ಖಂಡಿತ ಆ ಬೈಕ್ ಬಗ್ಗೆ ಇಲ್ಲ ಆದರೆ ಒಂದು ಟೆಸ್ಟ್ ಡ್ರೈವ್ ಮಾಡಿ ವಿಡಿಯೋನ ಪೋಸ್ಟ್ ಮಾಡೋಣ, ಇಲ್ಲ ಅಂದರೆ ಹಿಂಗೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ಕೊಳ್ಳೋಣ. ನೀವು ಏನು ಮಾಡ್ತಾಯಿದ್ದೀರ ಅಂದರೆ ಸರ್ಚಿಂಗಲ್ಲಿ ಲೈಕ್ ಸ್ಕ್ರೋಲಿಂಗಲ್ಲಿ ವೀಡಿಯೋ ನೋಡ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀರಾ. ನೀವು ನೋಡಿರೋ ವೀಡಿಯೋ ನನಗದು ಕೌಂಟ್ ಆಗೋದು ಇಲ್ಲ. ಒಂದನೇದು. ಎರಡನೇದು ಬಂದುಬಿಟ್ಟು ನೀವು ಲೈಕ್ ಮಾಡೋಕ್ಕೆ ಅಲ್ಲಿ ಆಪ್ಷನ್ಸು ಇರೋದಿಲ್ಲ. ನೀವು ದಯವಿಟ್ಟು ವೀಡಿಯೋನ ಕ್ಲಿಕ್ ಮಾಡಿ ನೋಡಿ, ನಿಮ್ಗೆ ಏನು ಅನಿಸಿದೆ ಕಮೆಂಟ್ ಮೂಲಕ ತಿಳಿಸಿ, ಅದೊಂಚೂರು ನನಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಮಾತಾಡೋಣ, ನೀವು ಸಜೆಷನ್ಸ್ ಕೊಡ್ತೀರಾ, ನಾನು ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಅದು ಬಿಟ್ಟರೆ ನಮ್ಮ ಚಾನಲ್ನ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. 1000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅಂದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಒಂಚೂರು ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ. ಇಂಟ್ರೆಸ್ಟಿಂಗಾಗಿ ಏನಾದರೂ ಇದ್ದರೆ ಮಾತಾಡೋಕ್ಕೆ ಒಂಚೂರು ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಏನು ಮಾತಾಡೋಣ. ಆದಷ್ಟು ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಸೀರಿಯಸ್ಲಿ ನೀವು ಒಂದೊಂದು ಸಬ್ಸ್ಕ್ರೈಬರು ನನಗೊಂದು ಲೈಕು, ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿದ್ರೆ ನನಗೊಂಚೂರು ಬೂಸ್ಟಪ್ ಬರುತ್ತೆ. ಲೈಕು ಇನ್ನು ವೀಡಿಯೋಸ್ ಮಾಡಬೇಕು ಅನ್ನೋ ಬರುತ್ತೆ ನನಗೆ. ಯಾಕಂದರೆ ಟಕ ಅಂತ ಮಾತಾಡಿದ್ರೆ ಪದಗಳು ಜ್ಞಾಪಕ ಬರೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಖಂಡಿತ ನಾನು ಅನ್ಕೊತಾ ಇದ್ದೀನಿ. ಸೀರಿಯಸ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಇಲ್ಲಾಂದರೆ ನಮಗೆ ಮೋಟಿವೇಶನ್ ಸಿಗೋದು ಕಷ್ಟ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಒಂಚೂರು ಮೋಟಿವೇಶನ್ ಬಂದು ಇನ್ನೂ ಬೆಟರ್ ಔಟ್ಪುಟ್ ಕೊಡೋಕ್ಕೆ ನಾನು ಖಂಡಿತ ಟ್ರೈ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಒಂಚೂರು ಸಪೋರ್ಟ್ ಮಾಡಿ ಅಷ್ಟೇ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮ್ಯಾನ್. ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.